ಹೇ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ, ರಾಯರ ವಾರ. ನೋಡಿ, ಇವಾಗ ಪೂಜೆ ಮಾಡಿದ್ದೀನಿ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ನಮ್ಮ ದೇವರು ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ, ನನಗೆ, ನಿಮಗೆ, ಪ್ರತಿಯೊಬ್ಬರಿಗೂ. ಗೈಸ್ ಕೇಳ್ತಾ ಇದ್ರಿ, ಅದು ಹೇಗೆ ಬ್ರಾಹ್ಮಿ ಮುಹೂರ್ತಕ್ಕೆ ದಿನಾ ಪೂಜೆ ಮಾಡ್ತೀರಾ ಅಂತ. ಹೌದು, ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಬರ್ತೀನಿ. ತಲೆ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ದೀಪ ಎಲ್ಲ ಒರೆಸ್ಕೊತೀನಿ. ಮತ್ತು ದಿನ ಕಸ ಗುಡಿಸೋದು, ಮನೆ ಒರೆಸೋದು ಎಲ್ಲ ಮಾಡಲ್ಲ ಗೈಸ್. ಬರೀ ನಾನು ದೇವ್ರ ಮನೆದು ಮನೆ ಒರೆಸ್ಕೊತೀನಿ, ಆಮೇಲೆ ದೇವ್ರ ದೀಪ ಎಲ್ಲ ಒರೆಸ್ಕೊತೀನಿ. ಆ್ಯಂಡ್ ವಾರದ ದಿನ ದೇವ್ರ ದೀಪ ಎಲ್ಲ ತೊಳ್ಕೊತೀನಿ. ಬಟ್ ಇವತ್ತು ರೆಗ್ಯುಲರಾಗಿ ಒರೆಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು. ರೆಗ್ಯುಲರಾಗಿ ದೀಪದ ಬತ್ತಿನ ಚೇಂಜ್ ಮಾಡ್ತೀನಿ. ಸೊ ನಮ್ಮ ಮುಂಚೆಯಿಂದನೂ ನಮ್ಮ ಮನೆ ಹಾಗೇ ರೆಗ್ಯುಲರಾಗಿ ದೀಪದ ಬತ್ತಿ ಚೇಂಜ್ ಮಾಡ್ತಾಯಿದ್ವು. ಸೊ ಈಗಲೂ ಹಾಗೇ. ಬಟ್ ಇದು ಹಂಗೆ ಮಾಡಿದ್ರೇ ಒಳ್ಳೇದಂತೆ ಅಂತ ಕೇಳಿದ್ದೀನಿ. ಸೊ ಇದಿಷ್ಟು ನಾನು ದಿನ ಮಾಡ್ತೀನಿ. ಆ್ಯಂಡ್ ದಿನ ಏನು ಹೂವು ಚೇಂಜ್ ಮಾಡಲ್ಲ. ಆ್ಯಕ್ಚುಲಿ 2 days ಒನ್ಸ್ ಹೂವು ಚೇಂಜ್ ಮಾಡ್ತೀನಿ. ರಾಯರ್ದು ಮಾತ್ರ 3 ದಿನದಿಂದ ಇದೆ, ಬಿಕಾಸ್ ಚೆಂದ ಕಾಣ್ತಾ ಇದೆಯಲ್ಲ ಅಂತ ಬಿಟ್ಟಿದ್ದೀನಿ. ಹೊಸದಾಗಿ ಸೇವಂತಿಗೆ ಮಾಡಿಸಿದ್ದೀನಿ ಇವತ್ತು ಅಷ್ಟೇ. ಬನ್ನಿ ಗೈಸ್, ಚಿಂಟು ಪಪ್ಪ ಬಂದಿದ್ದಾನೆ. ಅವನಿಗೆ ಫಸ್ಟ್ ಹೋಗಿ ಲೆಮನ್ ವಾಟರ್ ಕೊಟ್ಬಿಟ್ಟು ನಾವು ಮಿಕ್ಕಿದ ಕೆಲಸ ಮಾಡೋಣ. ಹಾಗೆ ನಾನು ಸಹ ನೀರು ಕುಡ್ದಿರಲಿಲ್ಲ, ಕುಡಿದು ಬಿಡೋಣ ಬನ್ನಿ. ಆ್ಯಸ್ ಯೂಶ್ವಲ್ ನಿಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಬೆಳಗ್ಗೆ ಹೊತ್ತು ನಾನು ಟೈಮ್ ವೇಸ್ಟ್ ಮಾಡಲ್ಲ. ಬಿಕಾಸ್ ಬೆಳಗ್ಗೆ ತುಂಬ ಪ್ರೀಷಿಯಸ್ ಆಗಿರುತ್ತೆ. ಆ್ಯಂಡ್ ಎಷ್ಟು ಟೈಮ್ ಯುಟಿಲೈಸ್ ಮಾಡ್ಕೋತೀನಲ್ಲ ಅಷ್ಟೇ ನಾನು ಮಧ್ಯಾಹ್ನದ ಮೇಲೆ ಸ್ವಲ್ಪ ಫ್ರೀಯಾಗಿ ಇರ್ಬೋದು, ಎಡಿಟಿಂಗ್ ಎಲ್ಲ ಮಾಡ್ಬೋದು ಅಂತ. ಸೊ ಏನು ಮಾಡ್ತಾಯಿದ್ದೀನಿ, ಅಲ್ಲೇ ಪಲ್ಯ ಮಾಡ್ತಾಯಿದ್ದೆ ಅಲ್ಲ, ಹಾಗೆಯೇ ನೀರನ್ನೂ ಸಹ ಕುಡಿದ್ಬಿಟ್ಟೆ. ಆ್ಯಂಡ್ ಇನ್ನೂ ತುಂಬ ಕೆಲಸ ಇದೆ. ಚಪಾತಿ ಹಿಟ್ಟೆಲ್ಲ ಕಲಿಸ್ಕೋಬೇಕು. ಆ್ಯಂಡ್ ಇನ್ನೂ ಬೇಜಾನಿದೆ, ಪಲ್ಯನ ಮಾಡಬೇಕು. ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಅದು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು, ಹಾಗಾಗಿ. ಆ್ಯಂಡ್ ನೆನ್ನೆ ದೋಸೆ ಮಾಡಿದ್ದೆ ಅಲ್ಲ, ಅದಕ್ಕೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಗೈಸ್, ಚಪಾತಿ ಹಿಟ್ಟು ಕಲಸಾಯಿತು. ಬನ್ನಿ ಚಿಂಟುಗೆ ನೀರು ತೊಗೊಂಡೋಗೋಣ. ಆಲ್ರೆಡಿ ಟೈಮು 7 ಗಂಟೆ 10 ನಿಮಿಷ ಆಗಿದೆ. ಎದೋಮ್ಮ, 7 ಕಾಲ ಆಯಿತು. ಇದು ಪುಟ್ಟ ಚಿಂಟು ಪಪ್ಪ ಎಲ್ಲ ಅರ್ಜೆಂಟ್ ಹೋಗ್ಬೇಕಂತೆ. ಬನ್ನಿ ಅವನಿಗೆ ತಿಂಡಿ ಕೊಡೋಣ. ನೋಡಿ, ಚಪಾತಿ, ಬೆಂಡೆಕಾಯಿ ಪಲ್ಯ ಆ್ಯಂಡ್ ಬೆಲ್ಲ ವಿತ್ ಗೀ. ಸೊ ಅವನದೊಬ್ಬಂದು ತಿಂಡಿ ಆದರೆ ಎಲ್ಲರದ್ದು ತಿಂಡಿ ಆದಂಗೆ. ಸೊ ಬನ್ನಿ ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಜೊತೆಗೆ ಟೀ ಸಹ ಮಾಡಿದ್ದೀನಿ ಗೈಸ್. ಇವತ್ತು ಅವನು ತಿಂಡಿ ತಿನ್ನಲಿ ಅಂತ ಕಾಯ್ಕೊಂಡು ಇಟ್ಕೊಂಡು ಕೂತ್ಕೊಳ್ಳಲ್ಲ ಕಿಚನ್ನಲ್ಲಿ. ತಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ. ಬಿಕಾಸ್ ಟೀ ಮಾಡಿ ಸಹ ಅವ್ನು ಕುಡಿಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಟೀ ಮಾಡಿಲ್ಲ ಅಂದರೆ ಅದು ಬೇರೆ ವಿಷಯ. ಟೀ ಮಾಡಿ ಸಹ ಅವ್ನ ಟೈಮಿಗೆ ಅದು ರೀಚ್ ಆಗ್ದೇ ಕುಡಿಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ಲ. ಹಾಗಾಗಿ ಈಗಲೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಚಿಂಟು ಪಪ್ಪ ಅದು ತಿಂಡಿ ಆಯಿತು. ಆ್ಯಂಡ್ ಸಿಮ್ಮಿಗೂ ಸಹ 3 ಚಪಾತಿ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಬಂದೆ. ಕ್ಯಾಪ್ಚರ್ ಎಲ್ಲ ಮಾಡಲಿಲ್ಲ, ಚಿಂಟು ಪಪ್ಪ ಅಲ್ಲೇ ಹಾಲ್ನಲ್ಲಿದ್ದ, ಹಾಗಾಗಿ. ಸೊ ಇವಾಗ ಚಿಂಟು ಬಂದಿದ್ದಾನೆ, ಅವನಿಗೆ ತಿಂಡಿ ಮಾಡಿಸ್ಬಿಡೋಣ ಬನ್ನಿ. ಯಾಕೆ ಒಳಗೆ ಬರ್ತೀಯಾ? ಹಾಂ, ಏನಕ್ಕೆ ಬರ್ತೀಯಾ? ಓಡ್ ಬಂದ್ಬಿಡ್ತೀಯ ಮೇಲ್ಗಡೆಯಿಂದ ಹಾರ್ಕೊಂಡು. ಗೈಸ್ ಬನ್ನಿ, ಬಟ್ಟೆ ನೆನೆ ಹಾಕೋಣ. ಟೈಮಾಗಿ ಹೋಗಿದೆ ಗೈಸ್. ಬಟ್ಟೆ ನೆನೆ ಹಾಕಿ ಆಯಿತು. ಬನ್ನಿ, ಈಗ ಹತ್ತತ್ರ 8:45, 8:50 ಆಗಿದೆ. ಹೋಗಿ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ಸಿಮಿ ಬಾ ಒಳಗೆ. ಏ ಸಿಮಿ, ಒಳಗೋಗೋ. ನೀನು ತೆಗಿಯ, ನೀನು ಅಡಪೆ ತೆಗಿಯ. ಸಿಮಿ ಹೊಡೋದು ಖರ್ಚು. ಬ್ಯಾಗ್ ತರಲಿಲ್ಲ. ಬನ್ನಿ ಗೈಸ್, ಸಿಮ್ಮಿಗೆ ಒಂದು ಸಲ ಟಾಯ್ಲೆಟಿಗೆ ಎಲ್ಲ ಕರ್ಕೊಂಡು ಹೋಗೋಣ.
ಬೆಳಗ್ಗೆ ಒಂದು ಸಲ ಟಾಯ್ಲೆಟ್ ಮಾಡಿದೆ, ಅದಕ್ಕೆ ತಿಂಡಿನೂ ಸಹ ತಿನ್ಸಾಯಿತು, ಚಪಾತಿ. ಇವಾಗ ಹೊರಗಡೆ ಅನ್ಲೋಡಿಗೆಲ್ಲ ಕರ್ಕೊಂಡೋಗಿ ಬರೋಣ ಬನ್ನಿ. ಏನೋ ಕರೀತಾ ಇತ್ತು, ಆರಾಮಾಗಿ ಮಲ್ಕೊಂಡಿದ್ದೆ. ಇನ್ನೂ ಚಿಂಟು ಅವ್ರ ಅಜ್ಜಿ ಬಂದಿಲ್ಲ. ಕಡೆ ಬಾ. ಗೈಸ್, ಸಿಮ್ಮಿಗೆ ಹೊರಗಡೆ ಕರ್ಕೊಂಡೋಗಿ ಬಂದೆ. ನಾವೀಗ ಒಳಗಡೆ ಕೆಲಸ ಮಾಡ್ಕೊಳ್ಳೋಣ. ಚಿಂಟುಗೆ ಸಾರು ಮಾಡಬೇಕು, ಇನ್ನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಡಿಟಿಂಗ್ ಮಾಡೋದಿದೆ, ಎಲ್ಲ ಮಾಡಬೇಕು. ಬನ್ನಿ ಮಲ್ಕೋ. ಗೈಸ್, ಚಿಂಟಿಗೆ ಊಟ ತೊಗೊಂಡೋಗೋಣ ಬನ್ನಿ. ಟೈಮ್ ಆಯಿತು, ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಗೈಸ್. ಗೈಸ್ ನೋಡಿ, ನಮ್ಮ ಸಿಮ್ಮಿ ಚಪಾತಿ ಹಾಕಿದ್ರೆ ತಿಂತಾ ಇಲ್ಲ, ಈಗ ಕಬಾಬ್ ಹಾಕಿದ್ರೆ ತಿಂತಾಳೆ. ಸಿಮ್ಮಿಗೆ ಅಂತ ಇಟ್ಟಿದ್ದೆ, ನೆನ್ನೆ ನಾನು ಸ್ವಲ್ಪನೂ ತಿಂದಿಲ್ಲ. ಚಿಂಟು ಮತ್ತು ಸಿಮ್ಮಿ ಇಬ್ಬರೇ ತಿಂದಿರೋದು. ಚಪಾತಿನೂ ತಿನ್ಕೋಮ. ನೋಡಿ, ಚಪಾತಿ ಮುಟ್ಟೋದಿಲ್ಲ, ಅದ್ರ ಜೊತೆ ಒಂದು ತುತ್ತು ತಿನ್ನಲಿ ಅಂದ್ರೆ ತಿಂತಾ ಇಲ್ವಲ್ಲ ಇದು. ಎಷ್ಟು ಕಿಲಾಡಿ ಇದ್ದಾಳೆ. ಅದಿಷ್ಟು ಚಪಾತಿ ತಿನ್ಕೊಳ್ಳಿ ಅಂತ ನಾನು ನೋಡಿ, ಎಷ್ಟೇ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ರು ಬರೀ ಚಿಕನ್ ಪೀಸ್ ಅಷ್ಟೇ ತಗೊಂಡು ಚಪಾತಿನ ಮುಟ್ತಾ ಇಲ್ಲ. ನೋಡಿ, ಹುಡುಕ್ತಾ ಇದ್ದಾಳೆ. ಅದಷ್ಟು ಚಪಾತಿನಾದ್ರೂ ಖಾಲಿ ಮಾಡ. ಕಾಲು ನೋವು ಬಂತು ಗೈಸ್ ಕೂತ್ಕೊಂಡು. ಏ ಕೋಡೆ ಗ. ಏ ಕೋಡೆ ಗ. ಇದಕ್ಕೆ ನೀರು ಕೊಡೋಣ. ನೋಡಿ, ಚಪಾತಿ ಮುಟ್ಟಲ್ಲ. ತಗೋ ನೀರು. ತಗೋ. ಇದು ಇಷ್ಟಾದರೂ ತಿಂತಲ್ಲ, ಏನೋ ನಾನು ನೋಡ್ಕೋತಾ ಇದ್ದೀನಿ ಅಲ್ಲ. ಯಾಕೆ ತಿಮ್ಮಿ, ಏನಾಯ್ತು? ಕುಡಿ.
ನಾನು ನೋಡ್ಕೊಳ್ಳುವಾಗ ಸ್ವಲ್ಪನಾದರೂ ತಿಂದು ಶಕ್ತಿ ಆಗಿರಲಿ ಅಂತ ಇಷ್ಟೆಲ್ಲ ಮಾಡ್ತೀನಿ. ಆಯಿತು ಕುಡ್ದು. ನಾನು ಸಿಮ್ಮು ವಾಕಿಂಗ್ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಆಯ್ತಲ್ಲ, ಸ್ವಲ್ಪ ಅದಕ್ಕೆ ಹೊರಗಡೆ ಸುತ್ತಾಡ್ಸೋಣ ಅಂತ. ಗೈಸ್, ಸಿಮ್ಮಿದಾಯ್ತು ಅಲ್ಲ, ಬನ್ನಿ ಇವಾಗ ಕೋಳಿಗಳಿಗೆ ಫುಡ್ ಹಾಕೋಣ. ನಾನು ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿ ಬಂದು ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಹಾಕೋದ್ರ ಬದಲು ಅವ್ರು ಬಂದಾಗ ಹಾಕಲಿ ಅಂತ. ನೋಡಿದ್ರು ಅವ್ರು ಇನ್ನೂ ಬಂದಿಲ್ಲ. ಈಗ ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. ಸೊ ನಾವೇ ಹಾಕ್ಬಿಡೋಣ ಪಾಪ. ಬನ್ನಿ, ಈಗ ನೋಡಿ ನೀವು ಹೆಂಗೆ ನನ್ನನ್ನು ಅಟ್ಯಾಕ್ ಮಾಡ್ತವೆ ಅಂತ. ನೋಡಿ ನೋಡಿ, ಅಲ್ಲಿ ಹಾಕಿದ ಫುಲ್ ಎಲ್ಲನೂ ತಿನ್ಕೊಂಡಿದ್ದಾವೆ ನೋಡಿ, ಸ್ವಲ್ಪನೂ ವೇಸ್ಟ್ ಮಾಡ್ದಾನೆ. ಎಲ್ಲ ಬಡ್ದು ಬಾಯಿಗೆ ಹಾಕೊಂಬಿಟ್ಟು ಹೊತ್ತಾಗಿ. ನೋಡಿ, ಕ್ಲೀನ್ ಕಿಸ್ನಪ್ಪ ಮಾಡಿ ಹಾಕಿದ್ವು. ಬನ್ನಿ ಗೈಸ್, ಕಸ ಗುಡಿಸ್ಕೊಂಡು ಬಂದ್ಬಿಡೋಣ. ಆ್ಯಕ್ಚುಲಿ ಕೆಲಸದವ್ರು ಇದ್ದಾರೆ, ಅವರು ಏನು ಮಾತಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿನೇ ಕಸ ಗುಡಿಸ್ತಾರೆ, ನಾನು ನೋಡಿದ್ದೀನಿ. ಮನೆ ಒರೆಸೋದು ಕೆಲಸದವ್ರು ಮಾಡ್ತಾರೆ, ಬಟ್ ನಾನು ಮೇಲ್ಗಡೆ ರೂಮ್ನ ಕಸ ಗುಡಿಸಿ ಮನೆ ಒರೆಸೋಕ್ಕೆ ನಾನು ಹೇಳಿರೋದು. ಬಟ್ ಇವ್ರೇನು ಗೊತ್ತಾ, ಇವರೇ ಎಲ್ಲ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಕಸನ ಅವರೇ ಗುಡಿಸ್ಕೊಟ್ಟಿರ್ತಾರೆ. ಈಗೇನು ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ನನಗೆ ಗುಡಿಸಿಲ್ಲ ಅಂದರೆ ಅವ್ರು ಬಂದು ಗುಡಿಸ್ತಾರೆ. ಇವಾಗ ಅದ್ರ ಬದಲು ನಾನೇ ಗುಡಿಸ್ಬಿಡೋಣ ಅಲ್ಲ ಪಾಪ. ಬನ್ನಿ ಕಸ ಗುಡಿಸೋಣ. ಪೊರ್ಕೆಲಿ ನಾನಿವತ್ತು ಟ್ರೈಪಾಡ್ ಯೂಸ್ ಮಾಡ್ತಾ ಇಲ್ಲ, ಬೇಗ ಕೆಲಸ ಮಾಡ್ಕೊಳ್ಳೋಣ. ನಾನು ಇನ್ನೂ ಸ್ವಲ್ಪ ಬಟ್ಟೆ ಒಗಿಬೇಕು. ನನ್ನ ಚಿಂಟು ಸೈಕಲ್ ಒಂದು ಅಡ್ಡ. ಈ ರೂಮ್ಗಳಲ್ಲಿ ಕಸ ಇರಲ್ಲ, ಆದರೆ ಆ ವುಡ್ಡಿಂದ ಅಂದರೆ ಮಂಚದಿಂದ ಏನೋ ಉದುರುತ್ತೆ ಗೈಸ್. ಇಲ್ಲಿ ಆ ಹುಳ ಏನೋ ಕೊರ್ದಾಕತ್ತೆ. ಸೊ ಹಾಗಾಗಿ ಅದೊಂದು ಡಸ್ಟ್ ಇರುತ್ತೆ, ಬಿಟ್ಟರೆ ನಮ್ಮ ಮನೆ ಏನು ಅಷ್ಟು ಕಸ ಇರಲ್ಲ ಗೈಸ್. ಇವತ್ತು ಹೇಗೂ ಚಿಂಟು ಅವ್ರ ಅಜ್ಜಿ ಬರ್ತಾರೆ ಅಲ್ಲ, ಸೊ ಚಿಂಟು ಪಪ್ಪಂಗೆ ಅವರೇ ಸಾರು ಮಾಡ್ತಾರೆ. ಬಿಕಾಸ್ ನಾನು ಮಾಡಿದರೂ ಸಹ ಅವ್ರು ಮತ್ತೆ ಮಾಡೇ ಮಾಡ್ತಾರೆ, ಏಕೆಂದರೆ ಮಗ ಅಂದರೆ ಫುಲ್ ಲವ್ ಅಲ್ಲ, ಅದಕ್ಕೋಸ್ಕರ ಚಿಂಟುಗೆ ಇವತ್ತು ತಿಳಿ ಸಾರು ಮಾಡಿದ್ದೀನಿ. ನನ್ನ ಮಗನಿಗೆ ತಿಳಿ ಸಾರು, ನಾನು ಮಾಡೋ ಸಾರುಗಳು ಅಂದರೆ ಲವ್ ಜಾಸ್ತಿ. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ 2 ಪಾರ್ಟಿ ಇದ್ದೀವಿ, ಅಮ್ಮ ಮಗ. ಒಂದು ವಯಸ್ಸಾಗಿರೋ ಅಮ್ಮ ಮಗ, ಇನ್ನೊಂದು ವಯಸ್ಸು ಚಿಕ್ಕ ಇರೋ ಅಮ್ಮ ಮಗ. ಯಪ್ಪ, ಏನು ಅಟ್ಯಾಕ್ ಮಾಡ್ತೀರಾ? ಗೈಸ್, ಚಿಂಟುಗೆ ಸ್ನ್ಯಾಕ್ಸ್ ಆರೆಂಜ್ ಪ್ಲಸ್ ಕುಕುಂಬರ್. ಗೈಸ್ ನೋಡಿದ್ರಾ, ಅವನಿಗೆ ಒಂದು ವಾರ ಇನ್ನು ಆರೆಂಜ್ ಮತ್ತು ಕುಕುಂಬರ್ ಬೇಡವಂತೆ, ರೆಸ್ಟ್ ಬೇಕಂತೆ. ಹೆಲ್ದಿ ಫುಡ್ ಕೊಟ್ಟರೆ ಈ ರೀತಿ. ಅದೇ ದಿನಾ ನೂಡಲ್ಸ್ ತಿನ್ನು ಅಂದರೆ
ಗೈಸ್ ನಿಮಗೆ ಗೊತ್ತಲ್ಲ ಅವ್ನು ಡೈಲಿ ನೂಡಲ್ಸ್ ತಿಂದಿದ್ದಾನೋ ಇಲ್ಲೋ ಅಂತ ನಿಮಗೆ ಗೊತ್ತಲ್ಲ. ಯಾಕೆಂದರೆ ಅವ್ನು ನೂಡಲ್ಸ್ ತಿಂತಿದ್ದಾನೆ ಅಂತ ನಾನು ಯಾವತ್ತೂ ಕ್ಯಾಪ್ಚರ್ ಮಾಡಿಲ್ಲ, ಅಥವಾ ನೀವು ಬೈತೀರಾ ಅಂತ ನಾನು ಕ್ಯಾಪ್ಚರ್ ಮಾಡೋದನ್ನ ಬಿಟ್ಟಿಲ್ಲ. ಸೊ ನಾನು ಏನು ರೆಗ್ಯುಲರಾಗಿ ಮಾಡ್ತೀನಲ್ಲ ಅದನ್ನೇ ನಾನು ರೆಗ್ಯುಲರಾಗಿ ಕ್ಯಾಪ್ಚರ್ ಮಾಡೋದು. ಸ್ಪೆಷಲಾಗಿ ನಾನು ಯಾವತ್ತೂ ಏನನ್ನೂ ಕ್ಯಾಪ್ಚರ್ ಮಾಡೋದಿಲ್ಲ. Don't shout at me. You get lost. What? ಇದೇ ಮಾತ ಇದೇ ಮಾತ ಇದೇ ಮಾತ ಆಯ್ತು. ಈಗ ನಿಂಗೆ ಬೇಡ ನಾನು ತಗೊಂಡೋಗ್ಲಿ. ನನ್ನನೆ ಬರಲ್ಲ, ನೀ ತಗೊಂಡೋಗು ಅಂದಲ್ಲ. ಸರಿ, ಇನ್ ಯಾವತ್ತು ಅಮ್ಮ ಅಂತ ಕರಿಬೇಡ ನನ್ನನ್ನ. ಇನ್ ಯಾವತ್ತು ಅಮ್ಮ ಅಂತ ಕರಿಬೇಡ. ನಾನು ಏನು ಎಡಿಟ್ ಮಾಡಲ್ಲ. ಈಗೇನು ನಿನ್ ಬೇಕಾದ್ರೆ ಕೈಯಿಂದ ಇಸ್ಕೋ, ಇಲ್ಲ ನಾನು ಹೋಗ್ತೀನಿ. ಅಮ್ಮ ಬೇಡ ಅಂದ್ರೆ ಚಾಯ್ಸ್ ಇಸ್ ಯುವರ್ಸ್. ಈಗ ಬೇಕಾ ಇಸ್ಕೋ, ತಗೋ ತಗೋ. ಎದ್ದೋ ಸರಿಗೆ ಎಲ್ಲಿ ಮಾತು ತಗೋ. ನಿಜ ಹೇಳಬೇಕು ಅಂದರೆ ಇಷ್ಟೊಂದು ಕೋಳಿಗಳು ಒಟ್ಟಿಗೆ ನೋಡೋಕ್ಕೆ ಒಂಥರ ಚೆಂದ ಕಾಣ್ತಾ ಇದೆ. ನನಗೆ ಅದು ನೋಡ್ತಾ ಇರ್ಬೇಕು ಅನಿಸುತ್ತೆ. ಪಿಳ ಅಂತ ಓಡಾಡ್ತಿರ್ತವೆ. ಮತ್ತು ನೋಡಿ ಎಷ್ಟೊಂದಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಈ ರೀತಿ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಹೇಳಿ. ಅವೆಲ್ಲ ನಾನು ಫುಡ್ ಹಾಕ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ವು. ಗೈಸ್ ಫುಲ್ ಬಟ್ಟೆ ಒಗ್ದಾಗಿಲ್ಲ. ಒಂದು 40 ಅಲ್ಲ ಒಂದು 70% ಬಟ್ಟೆ ಒಗ್ದಿದ್ದೆ. ಅದು ಒಣಗಿದೆ, ತೊಗೊಂಡೋಗಿ ಹಾಕ್ಬಿಟ್ಟು ಬರೋಣ. ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ, ಅದನ್ನು ಈಗ ವಾಶ್ ಮಾಡೋಣ. ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಸೋರ್ಕೊಳ್ಳೋಕೆ ಹಾಕೋಣ. ಇದನ್ನು ಫಸ್ಟ್ ಒಳಗಡೆ ಹಾಕ್ಬಿಟ್ಟು ಬರೋಣ ಬನ್ನಿ. ನೋಡಿ ಇನ್ನೂ ಇಷ್ಟು ಬಟ್ಟೆ ಇದೆ. ಮಧ್ಯಾಹ್ನ ಬಿಟ್ಟೋಗಿದ್ದೆ ಫುಲ್ ಎಲ್ಲ ನೋಡಿ ಏನೇನೋ ಧೂಳು ಬಿದ್ದಿದೆ. ಚೇಂಜ್ ಮಾಡೋಣ. ಇನ್ನೂ ಇಷ್ಟು ಬಟ್ಟೆ ಇದೆ. ಇಷ್ಟು ಬಟ್ಟೆ ಹೋಗಿದ್ಬಿಟ್ಟು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಳ್ಳೋಣ. ಚಿಂಟೂರ ಅಜ್ಜಿ ಬಂದಿದ್ದಾರೆ ಅಲ್ಲ, ಸೊ ಸಿಮ್ಮಿನೆಲ್ಲ ಅವ್ರು ನೋಡ್ಕೊತಾರೆ. ನೋಡಿ ಗೈಸ್, ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ಈಗ ಅಲ್ಲಿ ಕಳಿ ಕಟ್ರ ಇದೆ, ಹಾಗಾಗಿ ಈ ವೈರ್ಗೆ ಹಾಕ್ಬಿಟ್ಟೆ, ಈಸಿ ತೊಗೊಂಡೋಗೋದು ಅಂತ. ಇವಾಗ ನೀರು ಸೋರ್ಕೊಂಡಿದೆ, ತಗೊಂಡೋಗಿ ಮೇಲ್ಗಡೆ ಸ್ಟ್ಯಾಂಡಿಗೆ ಹಾಕಿಬಿಡೋಣ. ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಚಿಂಟೋರ್ ಪಪ್ಪಂಗೆ ಫ್ರೂಟ್ಸು ಸಹ ಕಟ್ ಮಾಡಿ ಇಟ್ಟಿದ್ದೀನಿ. ಇವತ್ತು ಚಿಂಟು ಪಪ್ಪಾಗೆ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀನಿ, ಚೀಕು ಕಟ್ ಮಾಡಿ ಇಟ್ಟಿದ್ದೀನಿ, ಆ್ಯಂಡ್ ಪೈನಾಪಲ್ ಕಟ್ ಮಾಡಿ ಇಟ್ಟಿದ್ದೀನಿ. ಚಿಂಟುಗೆ ಆರೆಂಜ್ ಮತ್ತು ಕುಕ್ಕುಂಬರ್ ಕೊಟ್ಟಿದ್ದೆ ಅಲ್ಲ, ಇವಾಗ ಸ್ವಲ್ಪ ಪೈನಾಪಲ್ ಕೊಟ್ಟೆ, ತಿಂದ್ಕೊಂಡು ಹೋದ. ನಾನೀಗ ಬಟ್ಟೆ ತೊಗೊಂಡೋಗಿ ಮೇಲ್ಗಡೆ ಒಣ ಹಾಕಿ ಸ್ನಾನ ಗಿನ ಮಾಡಿಕೊಂಡು ಜೈ ಅಂತ ಬಂದು ಪೂಜೆ ಮಾಡಿ ಆಮೇಲೆ ಊಟ ಮಾಡಿ ಶಂಭೋ ಶಂಕರ ಅಂತ ಮಲ್ಕೊಳ್ಳೋದೆ. ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ. ಚಿಂಟು ಪಪ್ಪ ಅಕಸ್ಮಾತ್ ಲೇಟಾಗಿ ಬಂದರೆ, ಬೇಗ ಬಂದರೆ ಅದು ಇಲ್ಲ, ಜೈ ಅಂತ ಮಲ್ಕೊಂಡ್ಬಿಡ್ತೀನಿ. ಸೊ ಇದಿಷ್ಟೇ ಇವತ್ತಿನ ವ್ಲಾಗು ಗೈಸ್. ದೆನ್ ಬಾಯ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. ಹ್ಯಾಪಿ ಥರ್ಸ್ಡೇ.